ಓಕೆನಾ. ಇವತ್ತು ನಾಡಿನಾದ್ಯಂತ ಹನುಮ ಜಯಂತಿ. ನಾಡಿನ ಸಮಸ್ತ ಜನತೆಗೆ ಹನುಮ ಜಯಂತಿಯ ಪ್ರಯುಕ್ತ ಎಲ್ಲರಿಗೂ ಕೂಡ ಒಳಿತನ ಆಗಲಿ ಮತ್ತು ಸಕಲ ಶಾಂತಿ ಸಮೃದ್ಧಿ ನೆಲೆಸಲಿ, ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ಆ ದೇವರಲ್ಲಿ, ಹನುಮಂತ ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ನಮ್ಮ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಲೋಕಸಭೆ ಚುನಾವಣೆ ನಡೆದಿದೆ. ಆ ಚುನಾವಣೆಯ ಪ್ರಯುಕ್ತ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆಯವರು, ಸಂತೋಷ್ ಲಾಡವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಪಂಚ ಯೋಜನೆಗಳ ಕಾರ್ಡನ್ನು ಇವತ್ತು ನಮ್ಮ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರಕ್ಕೆ ತಲುಪಿಸಿದ್ದಾರೆ. ನಮ್ಮ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರು ಮತ್ತು ಕಿರಿಯರು, ಮಹಿಳೆಯರು, ಅಕ್ಕಂದಿರು, ತಾಯಂದಿರು ಎಲ್ಲರೂ ಇವತ್ತು ಪಂಚ ಯೋಜನೆ ಅನ್ನೋ ಈ ಒಂದು ಮಹತ್ವಾಕಾಂಕ್ಷಿ ಕಾರ್ಡನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ ಯುವ ನ್ಯಾಯ, ಮಹಿಳಾ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ, ಪಾಲುದಾರಿಕೆ ನ್ಯಾಯ ಅಂಥೇಳಿ ಪಂಚ ಯೋಜನೆಗಳನ್ನು ಅನುಷ್ಠಾನಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ತಂದಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಏನು ಒಂದು ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ, ಅತ್ಯಂತ ಈ ರಾಜ್ಯದ ಕಡೆಯ ಹಳ್ಳಿಯ ಒಬ್ಬ ವ್ಯಕ್ತಿ, ಒಬ್ಬ ಮಹಿಳೆಗೂ ಕೂಡ ಮುಟ್ತಾ ಇರಿದೆ ಅಂಥೇಳಿ ನಮ್ಮದು ಕರ್ನಾಟಕ ಸರ್ಕಾರದ ಯೋಜನೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀವಿ. ಅದೇ ಥರ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕಂತರೂ ಬರೋದು ನಿಜ. ಕೆಂಪಕೋಟೆ ಮೇಲೆ ಕಾಂಗ್ರೆಸ್ ಬಾವುಟ ಹಾರೋದಂತರೂ ಸತ್ಯ. ಅದರ ಜೊತೆಗೆ ಪಂಚ ಯೋಜನೆಗಳಾದಂತಹ ಈ ಮಹತ್ವಾಕಾಂಕ್ಷಿ ಯೋಜನೆಗಳಿಂದವಲ್ಲ ಜಾರಿಗೆ ತರ್ತೇವೆ. ಜಾರಿಗೆ ತಂದು ಜನರಿಗೆ, ಅವರ ಫಲಾನುಭವಿಗಳಿಗೆ ನಾವು ಸರ್ಕಾರದ ಯೋಜನೆಗಳನ್ನು ಒದಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ರಾಷ್ಟ್ರೀಯ ನಾಯಕರು ಏನು ಕೈ ಹಿಡೀರಿ, ಕೈ ಮುನ್ನಡೆಯಿರಿ ಅಂತೇಳಿ ಪಂಚ ಯೋಜನೆಗಳನ್ನು ಹೊರಗೆ ತಂದಿದ್ದಾರಲ್ಲ, ಒಂದು ಇದ್ರೊಳಗೆ ಅಂದ್ರೆ ರೈತರ ಬಗ್ಗೆ ಮಾತಾಡ್ರಿ. ಇದರಲ್ಲಿ ರೈತರಿಗಾಗಿ ನಾನು ಕುಂದಗೋಳ ತಾಲೂಕಿನ ಕಿಸಾನ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಮಂತ್ರಿಗಳಾದಂಥ ಚಲುವರಾಯಸ್ವಾಮಿ ಅವರಿಗೆ ಸುಮಾರು 10-15 ಪತ್ರಗಳನ್ನು ಬರೆದಿದ್ದರಿಂದ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು, ಕಿಸಾನ್ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಸುಖ್ಪಾಲ್ ಸಿಂಗ್ ಖೈರಾ ಅವರಿಗೂ ಕೂಡ ನಾನು ಸುಮಾರು 16 ಪತ್ರಗಳನ್ನು ಬರೆದಿದ್ದರಿಂದ ಈ ಒಂದು ಲೋಕಸಭೆ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಮ್ಮ ರೈತರಿಗೆ, ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಅತ್ಯಂತ ಮಹತ್ವದ ಯೋಜನೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ರೈತ ನ್ಯಾಯ ಯೋಜನೆಯಲ್ಲಿ ಏನೇನು ಕೊಟ್ಟಿದ್ದಾರೆ? ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಸ್ವಾಮಿನಾಥನ್ ಆಯೋಗದ ಸೂತ್ರದ ಪ್ರಕಾರ MSPಗೆ ಕಾನೂನು ಸ್ಥಾನಮಾನವನ್ನಾಗಿ ನೀಡಿದ್ದಾರೆ. ಎರಡನೇದು ಸಾಲ ಮನ್ನಾ, ಕೃಷಿ ಸಾಲ ಮನ್ನಾ ಗ್ಯಾರಂಟಿಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಶಾಶ್ವತ ಆಯೋಗವನ್ನು ರಚಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಇನ್ನು ಮೂರನೇದು ನೇರವಾಗಿ ವಿಮಾ ಪಾವತಿ ಖಾತ್ರಿ, ಬೆಳೆ ನಷ್ಟವಾದ 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ ನೇರವಾಗಿ ವಿಮೆ ಪಾವತಿ ಖಾತ್ರಿಯನ್ನು ನೀಡಿದ್ದಾರೆ. ಇನ್ನು ನಾಲ್ಕನೇದಾಗಿ ಸ್ಥಿರ ಆಮದು ರಫ್ತು ನೀತಿ, ನೂತನ ಆಮದು ರಫ್ತು ನೀತಿ ರೂಪಿಸಲು ರೈತರೊಂದಿಗೆ ಸಮಾಲೋಚನೆ ಮಾಡುವಂಥ ಒಂದು ಮುಕ್ತ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ. 5ನೇದು GST ಮುಕ್ತ ಕೃಷಿ ಕ್ಷೇತ್ರ, ಕೃಷಿಗೆ ಅಗತ್ಯವಾದ ಇನ್ಪುಟ್ಗಳ ಮೇಲೆ GSTಯನ್ನು ಕೇಂದ್ರ ಸರ್ಕಾರ ಹೇರಿದೆ. ಆ ಕೇಂದ್ರ ಸರ್ಕಾರ GST ಹೇರಿದ್ದನ್ನು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ 24 ತಾಸಿನಲ್ಲಿ ರೈತರ ಬೆಳೆಗಳ ಮೇಲೆ ಏನು GST ಹಾಕಿದ್ರಲ್ಲ, ಕೂಡಲೇ ಅವನ್ನು ರದ್ದು ಮಾಡಿ GST ಮುಕ್ತ ರೈತರಿಗೆ ಒಂದು ಆದಾಯವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರು ಹೊರಗಡೆ ತಂದಿದ್ದಾರೆ. ಇವತ್ತು ಆ ಕಾರ್ಡನ್ನು ನಾವು ಬಿಡುಗಡೆ ಮಾಡಿದ್ದೀವಿ.